ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಿಸುತ್ತೆ ಈ ಶಿವಲಿಂಗ. ಹೌದು ಗೆಳೆಯರೇ, ಆ ಶಿವಲಿಂಗ ಎಲ್ಲಿದೆ ಅಂತ ನೋಡೋಣ, ಹಾಗೂ ಅದರ ವಿಶೇಷತೆ ಏನು ಅಂತ ನೋಡೋಣ, ಹಾಗೂ ಅದರ ಹಿಂದೆ ಇರುವ ಪೌರಾಣಿಕ ರಹಸ್ಯ ಏನು ಅಂತ ತಿಳಿಯೋಣ. ಮತ್ತು ನಮ್ಮ ಭಾರತ ದೇಶದಲ್ಲಿ ಇಂತಹ ಶಿವಲಿಂಗಗಳು ಎಲ್ಲಿ ಇವೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ. ಭಾರತದಲ್ಲಿ ಲಕ್ಷಾಂತರ ದೇವಾಲಯಗಳಿವೆ. ರಾಜರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಅನೇಕ ದೇವಾಲಯಗಳು ಇಂದಿಗೂ ವಿಜ್ಞಾನ ಜಗತ್ತಿಗೆ ಅಚ್ಚರಿಯಾಗಿ ಉಳಿದಿವೆ. ಅಂತಹ ದೇವಾಲಯಗಳ ಪೈಕಿ ರಾಜಸ್ಥಾನದ ಧೂಲ್ಪುರದಲ್ಲಿರುವ ಅಚಲೇಶ್ವರ್ ಮಹಾದೇವ ದೇವಾಲಯವು ಕೂಡ ಒಂದು. ಶಿಲ್ಪಿಗಳ ಕೈಚಳಕಕ್ಕೆ ಈ ದೇವಾಲಯ ಉತ್ತಮ ಉದಾಹರಣೆಯಾಗಿದೆ. ಇಲ್ಲಿ ವಿಶೇಷ ಶಿವಲಿಂಗವಿದೆ. ಭಾರತದ ವಾಸ್ತುಶಿಲ್ಪದ ಕಲೆ ಹಾಗೂ ವೈವಿಧ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. 2500 ವರ್ಷದಷ್ಟು ಹಳೆಯದಾದ ಅಚಲೇಶ್ವರ್ ಮಹಾದೇವ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಚಂಬಲ್ ನದಿಯ ದಡದಲ್ಲಿರುವ ಈ ದೇವಾಲಯದಲ್ಲಿ ವಿಶೇಷವಾದ ಶಿವಲಿಂಗವಿದ್ದು, ಈ ಲಿಂಗ ಅಚ್ಚರಿಯಿಂದ ಕೂಡಿದೆ. ಇಲ್ಲಿರುವ ಶಿವಲಿಂಗ ದಿನಕ್ಕೆ 3 ಬಾರಿ ಬಣ್ಣ ಬದಲಾಯಿಸುತ್ತದೆ. ಹೌದು ಗೆಳೆಯರೇ, ಇದಕ್ಕೆ ಕಾರಣ ಈ ಲಿಂಗದಲ್ಲಿರುವ ವಿಶೇಷ ಶಕ್ತಿ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಗೆಳೆಯರೇ, ಇಲ್ಲಿರುವ ಶಿವಲಿಂಗ ದಿನಕ್ಕೆ 3 ಬಾರಿ ತನ್ನ ಬಣ್ಣ ಬದಲಾಯಿಸುತ್ತದೆ. ಬೆಳಿಗ್ಗೆ ಕೆಂಪು ಬಣ್ಣದಿಂದ ಕಂಡರೆ ಮಧ್ಯಾಹ್ನ ಕೇಸರಿ ಬಣ್ಣದಿಂದ ಕೂಡಿರುತ್ತದೆ, ಸಂಜೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹೀಗೆ ಇಲ್ಲಿನ ಲಿಂಗವು ದಿನಕ್ಕೆ 3 ಬಾರಿ ಬಣ್ಣ ಬದಲಾಯಿಸುತ್ತದೆ. ಸ್ಥಳೀಯರ ಹಾಗೂ ಪುರಾಣ ಕಥೆಗಳ ಪ್ರಕಾರ ಈ ಶಿವಲಿಂಗ ಅತೀವ ಶಕ್ತಿಯುಳ್ಳ ಶಿವಲಿಂಗವೆಂಬ ನಂಬಿಕೆ ಇದೆ. ಇಲ್ಲಿ 108ಕ್ಕೂ ಹೆಚ್ಚು ಶಿವನ ದೇವಾಲಯಗಳಿವೆ. ಹೌದು ಗೆಳೆಯರೇ, ಇಲ್ಲಿಗೆ ಸಮೀಪವಿರುವ ಮೌಂಟ್ ಅಬು ಎಂಬಲ್ಲಿ 108ಕ್ಕೂ ಹೆಚ್ಚು ಶಿವನ ದೇವಾಲಯಗಳಿವೆ. ಸ್ಕಂದ ಪುರಾಣದ ಉಲ್ಲೇಖದಂತೆ ವಾರಣಾಸಿ ಶಿವನ ನಗರವಾಗಿತ್ತು. ಆ ಸಮಯದಲ್ಲಿ ಮೌಂಟ್ ಅಬು ಉಪನಗರವಾಗಿತ್ತು ಎಂದು ಹೇಳಲಾಗುತ್ತದೆ. ಇಲ್ಲಿ ಶಿವ ಹೆಬ್ಬೆರಳುಗಳ ಗುರುತುಗಳಿದ್ದು ಅಚಲಗಢ್ ಕೋಟೆಯ ಸಮೀಪ ಈ ದೇವಾಲಯಗಳಿವೆ. ಶ್ರಾವಣ ಹಾಗೂ ಶಿವರಾತ್ರಿಯಲ್ಲಿ ಇಲ್ಲಿನ ದೇವಾಲಯಗಳಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಗೆಳೆಯರೇ, ಇವಾಗ ಇದರ ಹಿಂದಿನ ರಹಸ್ಯವೇನು ಅಂತ ತಿಳಿಯೋಣ ಬನ್ನಿ. ಈಗಾಗಲೇ ವಿಜ್ಞಾನಿಗಳು ಈ ಶಿವಲಿಂಗದ ಹಿಂದಿನ ರಹಸ್ಯವನ್ನು ಪತ್ತೆ ಮಾಡಲು ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ. ಆದರೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಶಿವಲಿಂಗ ಬಣ್ಣ ಬದಲಿಸುವ ಹಿಂದಿನ ರಹಸ್ಯವೇನು ಎಂಬುದರ ಕುರಿತು ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಹೌದು ಗೆಳೆಯರೇ, ಬಣ್ಣ ಬದಲಿಸುವ ಇತರೆ ಶಿವಲಿಂಗಗಳು ಎಲ್ಲಿವೆ ಅಂತ ಇವಾಗ ನೋಡೋಣ ಬನ್ನಿ. ತಮಿಳುನಾಡಿನಲ್ಲಿರುವ ಶ್ರೀ ಕಲ್ಯಾಣ ಸುಂದರೇಶ್ವರ ದೇವಸ್ಥಾನದಲ್ಲಿ ಒಂದು ಶಿವಲಿಂಗವಿದೆ. ಈ ಶಿವಲಿಂಗ ದಿನಕ್ಕೆ 5 ಬಾರಿ ತನ್ನ ಬಣ್ಣ ಬದಲಾಯಿಸುತ್ತದೆ. ಹಾಗೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿರುವ ವಿರೂಪಾಕ್ಷಿ ದೇವಾಲಯದಲ್ಲಿ ಬಣ್ಣ ಬದಲಿಸುವ ಶಿವಲಿಂಗವಿದೆ. ಅಲ್ಲದೆ ಉಡುಪಿಯ ಸಮೀಪದ ಕಾಂತೇಶ್ವರ ದೇವಾಲಯದಲ್ಲಿರುವ ಶಿವಲಿಂಗ ಕೂಡ ಬಣ್ಣ ಬದಲಾಯಿಸುತ್ತದೆ. ಗೆಳೆಯರೇ, ನೀವು ಯಾವಾಗಾದರೂ ಈ ಸ್ಥಳಗಳಿಗೆ ಭೇಟಿ ನೀಡಿದಾಗ ಆ ಶಿವಲಿಂಗಗಳ ದರ್ಶನ ಪಡೆದು ಶಿವನ ಭಕ್ತಿಗೆ ಪಾತ್ರರಾಗಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.